ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವಧ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿಮೇವಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರಭವತಾದ್ವಿಭೂತೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂದತಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನಾನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜೈಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ಭೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮಹೋ ವಿಧಾಯ ಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಷೇ ಕೃತಕೃತ್ಯತಾಂ ಗತಮದಾ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಸುಖೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ
मनोजजित्या मनसां निपत्य रघुत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटं वेदौ व्यासगुरुं नौमि श्रीवेदेश नमस्कृतं सत्यनाथ गुरुः पातु योधीरो नवचन्द्रिका नवामृत गदा तीर्थ तांडवानि व्यचीकृपत आरूढः सहसा यतीन्द्र पदवीं गत्वा च वाराणसीं तत्रत्यान् कुमत प्रचार निरतानद्वैत दिग्धन्ति नः प्रौढार्थे वचने सुयुक्ति खचितैः संवीशयन्मोदयन् सत्यध्यान सुकेसरी विजयते पादासित श्रीपतेः प्रावोच द्योतिकं न्याय सुधावाक्यार्थचन्द्रिका सत्य प्रज्ञ गुरुर्दद्यात् प्रज्ञां वैदान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनः मा कृताः सत्याभिज्ञ गुरोस्त्वरङ्घ्रियुगलं हित्वा न मे सद्गतिः सत्याभिज्ञ कराब्जोत्थान् पञ्चाशद्वर्ष पूजकान् सत्यप्रमोद तीर्थार्यान् नौमिन्याय सुदारतान् वेदेश मुनिसत्पाद सेवा संप्राप्त वैभवान् यादवार्यान् वरसुधा टीकाकारान् वयं नुमः पृथ्वीमण्डल मध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभां ध्यायन्ति ये कामान् गुरुदेवः प्रसादजान् इतरान् आत्मपापोत्थां तेषां विद्या फलिष्यति यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्या गुरून् मम मूलरामपदासक्तं स्वर्णमण्डपकारिणं गुरुस्मरणकर्तारं वन्दे सत्यात्मयोगिनं स्वस्त्यस्तु सतामखिल सन्मङ्गलानि भवन्तु श्रीगुरुभ्यो नमः हरिः ಓಂ. ಇವತ್ತಿನ ಪಾಠದಲ್ಲಿ ಈ ಆನಂದಮಯಾಧಿಕರಣದ ಸೂತ್ರಗಳಿಗೆ ಅನ್ನಮಯ ಪ್ರಕರಣ, ಆನಂದಮಯ ಪ್ರಕರಣ, ಈ ಸಂದರ್ಭಗಳಲ್ಲಿ ಮಾಯಾವಾದಿಗಳು ಈ ಸೂತ್ರಗಳಿಗೆ ಏನು ವ್ಯಾಖ್ಯಾನ ಮಾಡ್ತಾರೆ, ಮಾಯಾವಾದಿಗಳು ಈ ಸೂತ್ರಗಳಿಗೆ ಮಾಡುವ ಅಪವ್ಯಾಖ್ಯಾನವನ್ನ ಮೊದಲು ಟೀಕಾಕೃತ್ಪಾದರ ಅನುವಾದ ಮಾಡಿ ಆಮೇಲೆ ಮುಂದೆ ನಿರಾಕರಣೆ ಮಾಡ್ತಾ ಇದ್ದಾರೆ ಆಚಾರ್ಯರ ಮಾರ್ಗದರ್ಶನದಲ್ಲಿ. ನೋಡಿ, ಟೀಕಾರಾಯರು ಅವತರಣಿಕೆಯನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಅವತರಣಿಕೆ ಅಂತಂದ್ರೆ, ಏವಂ ಅನ್ನಮಯಾದೀನಾಂ ಪಂಚಾನಾಮಪಿ ಪರಬ್ರಹ್ಮತ್ವ ಪ್ರತಿಪಾದನ ಪರತಜ ಸೂತ್ರಾಣಿ ವ್ಯಾಖ್ಯಾಯ ಪರೇಷಾಂ ಅಪವ್ಯಾಖ್ಯಾಂ ಪ್ರತ್ಯಾಖ್ಯಾತುಂ ಉತ್ತರೋ ಅಯಂ ಗ್ರಂಥ ಸಂದರ್ಭಃ ಆರಭ್ಯತೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿಯವರೆಗೂ ಅನ್ನಮಯಾದಿ ಐದುಗಳು ಕೂಡ ಪರಬ್ರಹ್ಮವೇ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಐದುಗಳು ಕೂಡ ವಿಷ್ಣುವೇ ಅಂತ ಸಮರ್ಥನೆ ಮಾಡುವ ಮೂಲಕ ನಮ್ಮ ಸಿದ್ಧಾಂತದ ಪ್ರಕಾರ ಈ ಆನಂದಮಯಾಧಿಕರಣದ ಸೂತ್ರವನ್ನು ಇಲ್ಲಿಯವರೆಗೂ ವ್ಯಾಖ್ಯಾನ ಮಾಡಿ, ಏವಂ ಅನ್ನಮಯಾದೀನಾಂ ಪಂಚಾನಾಮಪಿ, ಅನ್ನಮಯಾದಿ ಐದುಗಳು ಕೂಡ ಪರಬ್ರಹ್ಮತ್ವ ಪ್ರತಿಪಾದನ ಪರತಯ, ಅನ್ನಮಯಾದಿ ಐದು ಪ್ರಕರಣಗಳಲ್ಲಿಯೂ ಕೂಡ ಪರಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂಬೋ ರೀತಿಯಾಗಿ ಸೂತ್ರಾಣಿ ವ್ಯಾಖ್ಯಾಯ, ಇಲ್ಲಿ ಆನಂದಮಯಾಧಿಕರಣದ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿ, ಪರೇಶಾಂ ಅಪವ್ಯಾಖ್ಯಾಂ ಪ್ರತ್ಯಾಖ್ಯಾತುಂ, ಅಪರಕೀಯರ ಮಾಯಾವಾದಿಗಳು ಈ ಆನಂದಮಯಾಧಿಕರಣದ ಸೂತ್ರಗಳಿಗೆ ಏನು ಅಪವ್ಯಾಖ್ಯಾನ ಮಾಡ್ತಾರೆ ಅದರ ನಿರಾಕರಣೆ ಮಾಡುವುದಕ್ಕಾಗಿ ಉತ್ತರಹಾಯಂ ಗ್ರಂಥ ಸಂದರ್ಭ ಆರಭ್ಯತೆ. ಮುಂದಿನ ಈ ಒಂದು ಗ್ರಂಥ ಸಂದರ್ಭ ಆರಂಭವಾಗುತ್ತಾ ಇದೆ. ಗ್ರಂಥ ಸಂದರ್ಭ ಅಂದ್ರೆ ಮುಂದಿನ ಈ ವಾಕ್ಯಗಳ ಮಾಲೆಗಳು ಅಂತ ಅಭಿಪ್ರಾಯ. ಅಂದ್ರೆ ಮುಂದಿನ ಭಾಗ, ಮುಂದಿನ ಈ ಗ್ರಂಥದ ಭಾಗ
ಪರಕೀಯರ ಅಪವ್ಯಾಖ್ಯಾನವನ್ನು ನಿರಾಕರಣೆ ಮಾಡೋದಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನು ನೋಡಿ, ಏನು ಹೇಳ್ತಾರೆ ಮಾಯಾವಾದಿಗಳು ಈ ಅನ್ನಮಯಾದಿ 5 ಪ್ರಕರಣಗಳನ್ನು ಕುರಿತು ಮಾಯಾವಾದಿಗಳು ಹೇಳುವ ವಿಚಾರ ಏನಪ್ಪಾ ಅಂದ್ರೆ, ತತ್ರ ಮಾಯಾವಾದಿನಃ, ಅನ್ನಮಯಾದಿ ಪ್ರಕರಣಗಳ ವಿಷಯದಲ್ಲಿ ಮಾಯಾವಾದಿಗಳು ತತ್ರ ಮಾಯಾವಾದಿನಃ ಅನ್ನಮಯಾದಯ ಪಂಚಾಪಿ ಕೋಶಾಹ ಇತಿ ಮನ್ಯಮಾನಾಃ. ಅನ್ನಮಯಾದಿ 5ಗಳು ಕೂಡ ಬ್ರಹ್ಮ ಅಲ್ಲ, ಆನಂದಮಯಾದಿ ಎಲ್ಲವೂ ಕೂಡ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5ಗಳು ಕೂಡ ಕೋಶವೇ ಅಂತ ಒಪ್ಪುವವರಾಗಿ ಅನ್ನಮಯಾದಯ ಪಂಚಾಪಿ ಕೋಶಾಹ ಇತಿ ಮನ್ಯಮಾನಾಃ, ಅವರು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಏನು ಹೇಳಿದ್ದಾರೆ. ಇಲ್ಲಿ ಹೇಳಲ್ಪಟ್ಟ ಬ್ರಹ್ಮ ಏನಿದ್ದಾನೆ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬಲ್ಲಿ ಹೇಳಲ್ಪಟ್ಟ ಬ್ರಹ್ಮನಿಗೆ ಸ್ವಪ್ರಾಧಾನ್ಯೇನ ಜ್ಞೇಯತ್ವ, ಅಂದ್ರೆ ಅನ್ನಮಯಾದಿ 5ಗಳು ಕೂಡ ಕೋಶಗಳೇ, ಆದರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಆನಂದಮಯನ ಪುಚ್ಛ ಅಂದ್ರೆ ಆನಂದಮಯನಿಗೆ ಆಶ್ರಯನಾದವನು ಬ್ರಹ್ಮ. ಆ ಬ್ರಹ್ಮನೇ ಸ್ವಪ್ರಾಧಾನ್ಯೇನ ಧ್ಯೇಯನಾಗಿದ್ದಾನೆ, ಬ್ರಹ್ಮನನ್ನೇ ಪ್ರಧಾನವಾಗಿ ತಿಳಿದುಕೊಳ್ಳಬೇಕು ಅಂಬೋದನ್ನ ಪ್ರತಿಪಾದನೆ ಮಾಡೋದಕ್ಕಾಗಿ ಈ ಆನಂದಮಯಾಧಿಕರಣದ ಸೂತ್ರಗಳು ಹೊರಟಿವೆ ಅಂತ ಮಾಯಾವಾದಿಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತ್ಯುಕ್ತಸ್ಯ ಬ್ರಹ್ಮಣಃ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ ಬ್ರಹ್ಮನಿಗೆ ಸ್ವಪ್ರಾಧಾನ್ಯೇನ ಜ್ಞೇಯತ್ವ ಉಂಟು, ಅಂದ್ರೆ ಪ್ರಧಾನವಾಗಿ ಬ್ರಹ್ಮನೇ ಜ್ಞೇಯನಾಗಿದ್ದಾನೆ ಅಂತ ಪ್ರತಿಪಾದನೆ ಮಾಡೋದಕ್ಕಾಗಿ ಏತಾನಿ ಸೂತ್ರಾಣಿ, ಆನಂದಮಯಾಧಿಕರಣದ ಸೂತ್ರಗಳು ಹೊರಟಿವೆ ಅಂತ ಇತಿ ಮಾಯಾವಾದಿನಃ ವ್ಯಾಚಕ್ಷತೆ, ಹೀಗೆ ಮಾಯಾವಾದಿಗಳು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ ಅಂಥೇಳಿ ಮಾಯಾವಾದಿಗಳ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹೇಗೆ ಅನ್ನಮಯಾದಿ 5ಗಳು ಕೂಡ ಶರೀರಾದಿ ಕೋಶಗಳೇ ಅಂಬೋದು ಹೇಗೆ, ಮತ್ತು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಅಲ್ಲಿ ಹೇಳಲ್ಪಟ್ಟ ಆನಂದಮಯನ ಪುಚ್ಛ, ಆನಂದಮಯನಿಗೆ ಆಶ್ರಯನಾದ ಬ್ರಹ್ಮ, ಇವರನ್ನ ಸ್ವಪ್ರಾಧಾನ್ಯನ ತಿಳಿದುಕೊಳ್ಳಬೇಕು, ಸ್ವಪ್ರಾಧಾನ್ಯನ ಜ್ಞೇಯತ್ವ ಉಂಟು ಬ್ರಹ್ಮನಿಗೆ, ಈ ಎಲ್ಲ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಇವೆ ಈ ಸೂತ್ರಗಳು ಅಂತ ಹೇಳಿದ್ರು ಮಾಯಾವಾದಿಗಳು. ಅದು ಹೇಗಪ್ಪ ಅಂತಂದ್ರೆ ವಿವರಣೆ ಮಾಡ್ತಾ ಇದ್ದಾರೆ, ಅವರ ಮತವನ್ನ ಅನುವಾದ ಮಾಡ್ತಾ ಇದ್ದಾರೆ ಟೀಕಾಕೃತ್ಪಾದರು. ಏನು ನೋಡಿ, ತಥಾಹಿ ಅನ್ನಮಯಾದಯಶ್ಚ ಚತ್ವಾರಃ. ಮಾಯಾವಾದಿಗಳಿಗೆ ಪ್ರಶ್ನೆ ಅಂದ್ರೆ ಮಾಯಾವಾದಿಗಳಿಗೆ ಪೂರ್ವ ಪಕ್ಷ ಪ್ರಶ್ನೆ, ಆ ಮಾಯಾವಾದಿಗಳು ಉತ್ತರ ಕೊಡ್ತಾ ಹೋಗ್ತಾರೆ 2-3 ಪ್ಯಾರ. ಮಾಯಾವಾದಿಗಳಿಗೆ ಮೊದಲನೇ ಪ್ರಶ್ನೆ ಏನಂದ್ರೆ, ನೋಡ್ರಿ ಅನ್ನಮಯಾದಿಗಳು 4 ಮೊದಲು ಏನುಂಟೋ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಇಲ್ಲಿ ವಿಕಾರಾರ್ಥಕವಾದ ಮಯಟ್ ಪ್ರತ್ಯಯ ಇದೆ. ಅನ್ನಮಯಾದಯ ಚತ್ವಾರಃ ತಾವತ್ ಅನ್ನಾದಿ ವಿಕಾರಾಃ ಕೋಶಾಃ ಏವ. ಅನ್ನಮಯಾದಿ ಮೊದಲನೇ 4ಗಳು ಇವು ಅನ್ನದ ವಿಕಾರವಾದ ದೇಹದ ಕೋಶಗಳು ಅಂತ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಅನ್ನಮಯಾದಿ 4ಗಳು ಮೊದಲು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಅನ್ನದ ವಿಕಾರವಾದ ಈ ಶರೀರದ ಕೋಶಗಳನ್ನು ಈ 4ರಿಂದ ಸ್ವೀಕಾರ ಮಾಡಬೇಕು ಅಂತ ಮಾಯಾವಾದಿಗಳು ಒಪ್ಪಿದ್ದಾರೆ. ಅವರಿಗೆ ಮುಂದೆ ಹಾಗಾದ್ರೆ ಪ್ರಶ್ನೆ ಏನು ಅಂದ್ರೆ, ತಥಾಚ ವಿಕಾರಾರ್ಥೇ ಮಯಟ್ ಪ್ರವಾಹೇ ಸತಿ. ಹಾಗಾದ್ರೆ ಇಲ್ಲಿ ವಿಕಾರ ಎಂಬ ಅರ್ಥವುಳ್ಳ ಮಯಟ್ ಪ್ರತ್ಯಯ ಇದೆ, 5 ಕಡೆಗೂ ಮಯಟ್ ಪ್ರತ್ಯಯ ಇದೆ. ಮೊದಲು 4 ಕಡೆಗೆ ಇರುವ ಮಯಟ್ ಪ್ರತ್ಯಯಕ್ಕೆ ವಿಕಾರ ಎಂಬ ಅರ್ಥವೇ. ಹಾಗಾದರೆ ವಿಕಾರ ಎಂಬ ಅರ್ಥವುಳ್ಳ ಮಯಟ್ ಪ್ರತ್ಯಯದ ಪ್ರವಾಹದಲ್ಲಿ ಆನಂದಮಯ ಅಂಬೋಲಿಯೂ ಕೂಡ ಮಯಟ್ ಪ್ರತ್ಯಯ ಇದೆ. ಮಯಟ್ ಪ್ರವಾಹೇ ಸತಿ ಆನಂದಮಯ ಏವ. ಗೊತ್ತಾಯ್ತು ಅಲ್ಲ? ಆನಂದಮಯ ಏವ ಕಸ್ಮಾತ್ ಅರ್ಧಚರತೀಯ ನ್ಯಾಯೇನ ಕಥಮಯಂ ಮಯಟಃ ಪ್ರಾಚುರ್ಯಾರ್ಥತ್ವಂ ಬ್ರಹ್ಮ ವಿಷಯತ್ವಂಚ ಆಶ್ರೀಯತೆ. ಅನ್ನಮಯಾದಿ 5ರ ಜೊತೆಗೇನೆ ಪಠಿತವಾದದ್ದು ವಿಕಾರ ಎಂಬ ಅರ್ಥವುಳ್ಳ ಮಯಟ್ ಪ್ರತ್ಯಯದ ಪ್ರವಾಹದ ಜೊತೆಗೇ ಪಠಿತವಾದದ್ದು ಆನಂದಮಯ ಅಂಬೋದು ಕೂಡ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಂಬ 4 ಪ್ರಕರಣಗಳಲ್ಲಿರುವ ಮಯಟ್ ಪ್ರತ್ಯಯಕ್ಕೆ ವಿಕಾರ ಎಂಬ ಅರ್ಥ. 4 ಪ್ರಕರಣಗಳಲ್ಲಿಯೂ ಕೂಡ ಶರೀರಾದಿ ಕೋಶಗಳಂತೆ ಅರ್ಥ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂದ್ರೆ ಇವು ಶರೀರಾದಿ ಕೋಶಗಳಂತೆ ಅರ್ಥ.
ಅದರ ಜೊತೆಗೆ ಪಠಿತವಾದ ಆನಂದಮಯ ಅಂಬೋಲಿ ಮಾತ್ರ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥ ಹೇಗೆ? ಮತ್ತು ಅನ್ನಮಯ ಅಂಬೋನು ಅವನು ಬ್ರಹ್ಮ ಅಂಬೋದು ಹೇಗೆ? ಇದು ಅರ್ಧಚರತೀಯ ಅರ್ಧಚರತೀಯ ಎರಡು ಪಾಠ ಉಂಟು ಶಾಸ್ತ್ರದಲ್ಲಿ, ಸಂಸ್ಕೃತದಲ್ಲಿ. ಅರ್ಧಚರತೀಯ ನ್ಯಾಯವಾಗುತ್ತದಲ್ಲ ಅಂತ ಅಂದ್ರೆ ಅರ್ಧಂ ಪ್ರಸವಾಯ ಅರ್ಧಂ ಪಾಕಾಯ ಅಂತ ಹೇಳಿದ್ದುಂಟು ಸಂಸ್ಕೃತದಲ್ಲಿ. ಅರ್ಧಚರತೀಯ ನ್ಯಾಯ, ಅರ್ಧಚರತೀಯ ನ್ಯಾಯ ಅಂದ್ರೆ ಅಭಿಪ್ರಾಯ ಏನು ಅಂದ್ರೆ ಒಂದು ಕೋಳಿ ಇರುತ್ತದೆ. ಆ ಕೋಳಿಯನ್ನ ಕತ್ತರಿಸಿ ಬಿಡಬೇಕು. ಕತ್ತರಿಸಿದ ಅರ್ಧ ಭಾಗ ಕೋಳಿ ಅದು ಮೊಟ್ಟೆ ಇಡೋದಕ್ಕೆ, ಇನ್ನು ಅರ್ಧ ಭಾಗ ಅಡಿಗೆ ಮಾಡಿ ತಿನ್ನೋದಕ್ಕೆ. ಕೋಳಿ ಸಾರು ಅಂತಾರಲ್ಲ, ಆ ರೀತಿ ಅವ್ರು ತಿಂತಾರ. ಹಾಗೆ ಇರಲಿ. ಅರ್ಧ ಭಾಗ ಮೊಟ್ಟೆ ಇಡೋದಕ್ಕೆ ಒಂದೇ ಕೋಳಿಯಲ್ಲಿ ಇನ್ನು ಅರ್ಧ ಭಾಗ ಅಡಿಗೆಗಾಗಿ ಉಪಯೋಗಿಸೋಣ ಅಂದ್ರೆ ಸರಿ ಹೋಗುತ್ತದ? ಅರ್ಧಂ ಪಾಕಾಯ ಅರ್ಧಂ ಪ್ರಸವಾಯ, ಅರ್ಧ ಚರತೀಯ ನ್ಯಾಯ ಅಂತ ಕರೀತಾರೆ. ಹಾಗೆ ಅನ್ನಮಯಾದಿ 4ರಲ್ಲಿರುವ ಮಯಟ್ ಪ್ರತ್ಯೇಕ ವಿಕಾರ ಎಂಬ ಅರ್ಥ. ಅನ್ನಮಯಾದಿ 4 ಪ್ರಕರಣಗಳಲ್ಲಿಯೂ ಹೇಳಲ್ಪಟ್ಟ ವಸ್ತು ಅಂದ್ರೆ ಶರೀರಾದಿ ಕೋಶಗಳೇ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಶರೀರಾದಿ ಕೋಶಗಳೇ. ಆನಂದಮಯ ಅಂಬೋಲ್ಲಿ ಮಾತ್ರ ಅಲ್ಲಿ ಪ್ರಾಚುರ್ಯ ಎಂಬ ಅರ್ಥ. ಮತ್ತು ಆನಂದಮಯ ಪ್ರಕರಣ ಇದು ಬ್ರಹ್ಮ ವಿಷಯಕ ಅಂತ ಹೇಗೆ ಹೇಳ್ತೀರಿ? ಹಿಂದಿನ 4 ಪ್ರಕರಣಗಳು ಶರೀರಾದಿ ಕೋಶವನ್ನು ಹೇಳ್ತವೆ ಅಂತಂದ ಮೇಲೆ ಆನಂದಮಯ ಪ್ರಕರಣ ಮಾತ್ರ ಬ್ರಹ್ಮ ವಿಷಯ. ಹಿಂದಿನ 4 ಪ್ರಕರಣಗಳಲ್ಲಿರುವ ಮಯಟ್ ಪ್ರತ್ಯೇಕ ವಿಕಾರ ಎಂಬ ಅರ್ಥ. ಅನ್ನಮಯ ಪ್ರಕರಣದಲ್ಲಿರುವ ಮಯಟ್ ಪ್ರತ್ಯಯಕ್ಕೆ ಮಾತ್ರ ಪ್ರಾಚುರ್ಯ ಎಂಬ ಅರ್ಥ. ಇದು ಹೇಗೆ ಸ್ವೀಕಾರ ಮಾಡ್ತೀರಿ ಅಂತ ಮಾಯಾವಾದಿಗಳಿಗೆ ಪ್ರಶ್ನೆ ಬಂದರೆ ಅವರು ಈ ರೀತಿ ಉತ್ತರ ಕೊಡ್ತಾರೆ. ಕಥಮೇವ ಮಯಟಃ ಪ್ರಾಚುರ್ಯಾರ್ಥತ್ವ ಬ್ರಹ್ಮ ವಿಷಯತ್ವಂಚ ಆಶ್ರೀಯತೆ ಅಂತ ಅಂದ್ರೆ ಮಾಯಾವಾದಿಗಳು ಉತ್ತರ ಕೊಡ್ತಾರೆ. ಮಾಂತ್ರವರ್ಣಿಕ ಬ್ರಹ್ಮಾಧಿಕಾರಾತ್ ಇತಿ ಚೇತ್. ನೋಡಿ, ಮಂತ್ರವರ್ಣದಲ್ಲಿ ಈ ಆನಂದಮಯ ಪ್ರಕರಣ ಬಂದಾಗ ಇದು ಬ್ರಹ್ಮನ ಬಗ್ಗೆ ಹೇಳಿದ್ದಾರೆ ಅಂತ ಅಭಿಪ್ರಾಯ. ಮಂತ್ರವರ್ಣದಲ್ಲಿ ಇದು ಬ್ರಹ್ಮನ ಪ್ರಕರಣ ಅಂತ ಹೇಳಿದ್ದಾರೆ. ಬ್ರಹ್ಮನ ಪ್ರಕರಣವಾದ್ದರಿಂದ ಆನಂದಮಯ ಪ್ರಕರಣ ಇದು ಬ್ರಹ್ಮ ವಿಷಯಕ ಅಂತ ನಾವಂತ ಇದ್ದೇವೆ. ಮಾಂತ್ರವರ್ಣಿಕ ಬ್ರಹ್ಮಾಧಿಕಾರ, ಈ ಮಂತ್ರವರ್ಣ ಏನಿದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೆಲ್ಲ ಬರುತ್ತದೆ. ಬ್ರಹ್ಮವಿದಾಪ್ನೋತಿ ಪರಂ, ಇದು ಬ್ರಹ್ಮನ ಪ್ರಕರಣ. ಆದ್ದರಿಂದ ಆನಂದಮಯ ಇದು ಬ್ರಹ್ಮ ವಿಷಯಕ. ಅಲ್ಲಿರುವ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥವನ್ನು ಹೇಳೋಣ ಅಂತಂದ್ರೆ ಹಿಂಗೆ ಹೇಳಿಕ್ ಸರಿ ಹೋಗಲ್ಲ. ಈ ಮಂತ್ರವರ್ಣ ಇದು ಬ್ರಹ್ಮ ಪ್ರಕರಣವಾದ್ದರಿಂದ ನಾವು ಬ್ರಹ್ಮ ವಿಷಯಕ ಅಂತೇವೆ. ಆನಂದಮಯ ಪ್ರಕರಣ ಅಂದ್ರೆ ಸರಿ. ಯಾಕಂದ್ರೆ ಅನ್ನಮಯಾದೀನಾಮಪಿ ತರ್ಹಿ ಬ್ರಹ್ಮತ್ವ ಪ್ರಸಂಗ. ಇಲ್ರಿ, ಆನಂದಮಯ ಒಂದು ಬ್ರಹ್ಮ ವಿಷಯಕ ಅಂಬೋದಾದ್ರೆ ಹಿಂದೆ ಪಠಿತವಾದ ಅನ್ನಮಯಾದಿ ಪ್ರಕರಣಗಳು ಕೂಡ ಬ್ರಹ್ಮ ವಿಷಯಕನೇ ಅಂತ ಅಂತೀವಿ ನಾವು. ಗೊತ್ತಾಯಿತು ಅಲ್ಲ? ಆನಂದಮಯ ಅಂಬೋದು ಆನಂದಮಯ ಪ್ರಕರಣ ಇದು ಒಂದೇ ಯಾಕೆ ಬ್ರಹ್ಮ ವಿಷಯಕ ಅಂತೀವಿ? ಅನ್ನಮಯಾದಿ ಪ್ರಕರಣಗಳು ಕೂಡ ಬ್ರಹ್ಮ ವಿಷಯಕ. ಆನಂದಮಯನಿಗೆ ಬ್ರಹ್ಮತ್ವ ಹೇಳೋದಾದ್ರೆ ಅನ್ನಮಯಾದಿಗಳಿಗೂ ಕೂಡ ಬ್ರಹ್ಮತ್ವ ಬರಬೇಕಾಗುತ್ತದೆ. ಅದರ ಜೊತೆಗೆ ಪಠಿತವಾದದ್ದು ಅನ್ನಮಯಾದೀನಾಮಪಿ ತರ್ಹಿ ಬ್ರಹ್ಮತ್ವ ಪ್ರಸಂಗ. ಆಗಲಿ, ಅನ್ನಮಯಾದಿಗಳನ್ನು ಕೂಡ ಬ್ರಹ್ಮ ಅಂತ ಅಂದ್ಬಿಡೋಣ. ಅನ್ನಮಯಾದಿಗಳನ್ನು ಬ್ರಹ್ಮ ಅಂದ್ಬಿಡೋಣ ಅಂದ್ರೆ ಅನ್ನಮಯಾದಿಗಳನ್ನ ಬ್ರಹ್ಮ ಅಲ್ಲಿಕ್ಕಾಗಲ್ರಿ ಅಂದ್ರು. ಯಾಕೆ? ಅನ್ನಮಯಾದಿಗಳಿಂದ ಭಿನ್ನನಾದವನು ಬ್ರಹ್ಮ ಅಂತ, ಮತ್ತು ಅನ್ನಮಯಾದಿಗಳಲ್ಲಿ ಇದ್ದವನು ಬ್ರಹ್ಮ ಅಂತ ಇದ್ದಾನೆ. ಅಂದ ಮೇಲೆ ಅನ್ನಮಯಾದಿಗಳೇ ಬ್ರಹ್ಮ ಅಂತ ಅಲ್ಲಿಕ್ಕಾಗಲ್ಲ. ಅನ್ನಮಯಾದೀನ ಅಂತರಸ್ಯ ಅನ್ಯಸ್ಯ ಶ್ರವಣಾತ್ ಅನ್ಯೋಂತರ ಆತ್ಮ ಪ್ರಾಣಮಯ. ಹೀಗೆ ಬರ್ತಾ ಇದೆ. ಅಂದ್ರೆ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ. ಯಾಕೆ? ಅನ್ನಮಯಾದಿಗಳಿಂದ ಭಿನ್ನನಾದವನು ಬ್ರಹ್ಮ, ಅನ್ನಮಯಾದಿಗಳಲ್ಲಿ ಇರುವವನು ಬ್ರಹ್ಮ, ಹಿಂಗೆ ಹೇಳಿದ್ದಾರೆ. ಅಂದ ಮೇಲೆ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ. ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂದಮೇಲೆ ಅನ್ನಮಯಾದಿ ಪ್ರಕರಣಗಳ ಜೊತೆಗೆ ಪಠಿತವಾದ ಆನಂದಮಯ ಪ್ರಕರಣವು ಕೂಡ ಬ್ರಹ್ಮ ವಿಷಯಕವಲ್ಲ, ಅದು ಬ್ರಹ್ಮ ಅಲ್ಲ ಅಂತ ಅಂತೀವಿ. ಅವರಂತ ಇದೆ ನೋಡಿ, ಅನ್ನಮಯಾದೀನ ಅಂತರಸ್ಯ ಅನ್ಯಸ್ಯ ಶ್ರವಣಾತ್ ಅಬ್ರಹ್ಮತ್ವಂ. ಅನ್ನಮಯಾದಿಗಳಿಗೆ ಬ್ರಹ್ಮತ್ವ ಇಲ್ಲ. ಯಾಕೆಂದ್ರೆ ಅನ್ನಮಯಾದಿಗಳ ಒಳಗಿದ್ದವನು ಬ್ರಹ್ಮ, ಅನ್ನಮಯಾದಿಗಳಿಂದ ಭಿನ್ನನಾದವನು ಬ್ರಹ್ಮ ಮತ್ತು ವಾಕ್ಯದಲ್ಲೇ ಇದೆ. ಅನ್ಯೋಂತರ ಆತ್ಮ ಪ್ರಾಣಮಯ ಮೊದಲಾದ ವಾಕ್ಯಗಳಿಂದ
ಆದರೆ ಆನಂದಮಯಸ್ಯತು ತದಭಾವಾತ್ ಬ್ರಹ್ಮತ್ವಂ. ನೋಡಿ, ಆನಂದಮಯನಿಗೆ ಇದು ಇಲ್ಲ ಅಂತಂದ್ರು. ಆನಂದಮಯನಲ್ಲಿ ಅನ್ಯತ್ವವಾಗಲಿ ಅಂತರತ್ವವಾಗಲಿ ಶ್ರುತವಾಗಿಲ್ಲ. ಅನ್ನಮಯ ಪ್ರಾಣಮಯ ಇವುಗಳಲ್ಲಿ ಅನ್ಯತ್ವ ಅಂತರತ್ವ ಅಂದ್ರೆ ಅನ್ನಮಯ ಇವನು ಬ್ರಹ್ಮನಿಂದ ಭಿನ್ನ, ಅನ್ನಮಯಾದಿಗಳಲ್ಲಿ ಅಂತರರಾದವನು ಬ್ರಹ್ಮ, ಹಿಂಗೆ ಹೇಳಿದ್ದಾರೆ. ಆದ್ದರಿಂದ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ. ಆದ್ರೆ ಆನಂದಮಯ ಬ್ರಹ್ಮ ಅನ್ಬಹುದು. ಯಾಕೆಂದ್ರೆ ಆನಂದಮಯ ಇವನು ಬ್ರಹ್ಮನಿಂದ ಭಿನ್ನ ಅಂತ ಹೇಳಿಲ್ಲ, ಆನಂದಮಯನ ಒಳಗಿದ್ದವನು ಬ್ರಹ್ಮ ಅಂತೂ ಹೇಳಿಲ್ಲ. ಅಂದ್ರೆ ಆನಂದಮಯನಿಗೆ ಅನ್ಯತ್ವವಾಗಲಿ ಅಂತರತ್ವವಾಗಲಿ ಹೇಳಿಲ್ಲ. ಆನಂದಮಯಸ್ಯತು ತದಭಾವ, ಆನಂದಮಯನಿಗೆ ಅದು ಹೇಳಿಲ್ಲ. ಅದು ಹೇಳಿಲ್ಲ ಅಂದ್ರೆ ಏನು? ಅಂತರತ್ವ ಅನ್ಯತ್ವ ಆನಂದಮಯನಿಗೆ ಹೇಳಿಲ್ಲ. ಆದ್ದರಿಂದ ಆನಂದಮಯ ಬ್ರಹ್ಮ. ಈ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ಯಾಕಂತೇವೆ? ಅನ್ನಮಯಾದಿಗಳು ಅವು ಬ್ರಹ್ಮನಿಂದ ಭಿನ್ನ ಅಂತ ಹೇಳಿದ್ದಾರೆ. ಅನ್ನಮಯಾದಿಗಳಿಗೆ ಅನ್ಯತ್ವ ಹೇಳಿದ್ದಾರೆ ಬ್ರಹ್ಮನಿಂದ. ಅನ್ನಮಯಾದಿಗಳ ಒಳಗಿದ್ದವನು ಬ್ರಹ್ಮ, ಅಂತರತ್ವ ಹೇಳಿದ್ದಾರೆ. ಹಾಗೆ ಅನ್ನಮಯನಿಗೆ ಬ್ರಹ್ಮನಿಂದ ಭಿನ್ನ. ಬ್ರಹ್ಮ ಅನ್ನಮಯಾದಿಗಳದ್ದು ಆನಂದಮಯ ಅಂಬೋನು ಬ್ರಹ್ಮನಿಂದ ಭಿನ್ನ. ಬ್ರಹ್ಮನು ಆನಂದಮಯ ಅಂದ್ರೆ ಬ್ರಹ್ಮನು ಆನಂದಮಯ, ಆನಂದಮಯದಲ್ಲಿ ಇದ್ದವನು ಅಂತ ಹೇಳಿಲ್ಲ. ಆದ್ದರಿಂದ ಆನಂದಮಯ ಬ್ರಹ್ಮ ಆಗಬಹುದು, ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ಹೀಗಂತೀವಿ. ಅಂದ್ರೆ ಇತಿಚೇನ್ನ ಹಾಗೆ ಹೇಳಬೇಡಿ ಅಂದ್ರೆ ಯಾಕೆ? ಅಲ್ಲಿಯೂ ಬ್ರಹ್ಮ ಅಂತ ಹೇಳಿದ್ದಾರೆ ಅಂತ ಪೂರ್ವ ಪಕ್ಷ. ಏನು? ಅನ್ನಮಯಾದಿಗಳು ಕೂಡ ಬ್ರಹ್ಮ ಅಂತ ಹೇಳಿದ್ದಾರೆ. ತತ್ರ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಪ್ರಕೃತಸ್ಯ ಬ್ರಹ್ಮಣಃ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಇತಿ ಆನಂದಮಯ ಆಶ್ರಯತೆಯ ಉಕ್ತತ್ವಾತ್. ಆನಂದಮಯ ಆಶ್ರಯತೆಯ ಉಕ್ತತ್ವಾತ್ ಅಂತಂದ್ರು. ಸರಿಯಲ್ಲ. ಯಾಕೆ ಅಂದ್ರೆ ನೋಡಿ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ವಾಕ್ಯದಿಂದ ಪ್ರಕೃತನಾದ ಬ್ರಹ್ಮನನ್ನ ಬ್ರಹ್ಮಪುಚ್ಛಂ ಪ್ರತಿಷ್ಠ, ಆನಂದಮಯನಿಗೆ ಬ್ರಹ್ಮ ಇವನ ಆಶ್ರಯ ಅಂತ ಹೇಳಿದ್ದಾರೆ. ಆನಂದಮಯನಿಗೆ ಬ್ರಹ್ಮನು ಆಶ್ರಯ ಅಂತ ಹೇಳಿದ್ದಾರೆ. ಅಂದ್ರೆ ಆಶ್ರಯ ಆಶ್ರಯೀ ಭಾವ ಹೇಳಿದ್ದಾರೆ, ಅಮೃತತ್ವವನ್ನು ಹೇಳಿದ್ದಾರೆ. ಬ್ರಹ್ಮಪುಚ್ಛಂ ಪ್ರತಿಷ್ಠ, ಬ್ರಹ್ಮ ಅಂಬೋರು ಆನಂದಮಯನಿಗೆ ಆಶ್ರಯ ಅಂದ್ರೆ ಬ್ರಹ್ಮ ಆಶ್ರಯಿ, ಆಶ್ರಯ ಬ್ರಹ್ಮ ಆಶ್ರಯ, ಆನಂದಮಯ ಆಶ್ರಯಿ. ಆಶ್ರಯ ಆಶ್ರಯಿ ಭಾವ ಇರೋದ್ರಿಂದ ಆನಂದಮಯನೇ ಬೇರೆ ಬ್ರಹ್ಮನೇ ಬೇರೆ ಹೀಗಂತೀವಿ ನಾವು. ಮತ್ತು ಅಮೃತತ್ವವನ್ನು ಹೇಳಿದ್ದಾರೆ ಆನಂದಮಯನಿಗೆ. ಆದ್ದರಿಂದ ತಮಗೆ ಆಶ್ರಯನಾದ ಬ್ರಹ್ಮನನ್ನ ತಿಳಿಯುವ ಇಚ್ಛೆಯಿಂದಲೇನೇ ನಿರೂಪಿತವಾದ ಅನ್ನಮಯಾದಿ ಐದುಗಳು ಸಹ ಕೋಶವೇ ಅಂತ ಕಲ್ಪಿಸಲ್ಪಡ್ತಾ ಇದೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಎಲ್ಲ ಕಡೆಗೂ ಬ್ರಹ್ಮನನ್ನೇ ಹೇಳಿದ್ದಾರೆ ಅಂತ ಅಭಿಪ್ರಾಯ. ಅಂದ್ರೆ ಎಲ್ಲವುಗಳು ಏನು ಹೇಳ್ತಾ ಇವೆ? ಅನ್ನಮಯಾದಿ 5 ಪ್ರಕರಣಗಳಲ್ಲಿಯೂ ಕೂಡ ಅನ್ನಮಯಾದಿ 5ಗಳಿಗೂ ಕೂಡ ಬ್ರಹ್ಮನೇ ಆಶ್ರಯ, ಇಷ್ಟೇ ಅಭಿಪ್ರಾಯ. ಹಾಗಾದ್ರೆ ತಮಗೆ ಆಶ್ರಯವಾದ ಬ್ರಹ್ಮನನ್ನ ತಿಳಿಸಿಕೊಡ್ತಾ ಇವೆ. ತದ್ವಿಜಿಜ್ಞಾಪ ಇಶಿತಯ, ತದ್ವಿಜಿಜ್ಞಾಪಯಿಷಯ ಇವ. ಗೊತ್ತಾಯ್ತಿಲ್ಲ? ಜ್ಞಾಪಯಿಷಯ ಏವ ಅಂದ್ರೆ ನಮಗೆ ಬ್ರಹ್ಮ ಆಶ್ರಯನಾಗಿದ್ದಾನೆ ಅಂತ ತಿಳಿಸಿಕೊಡುವ ಈ ಅನ್ನಮಯಾದಿಗಳು 5ಗಳು ಕೂಡ ಕೋಶಗಳೇ ಅಂತೆ ಕಲ್ಪನಾ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅನ್ನಮಯಾದಿ 5 ಪ್ರಕರಣಗಳಲ್ಲಿಯೂ ಕೂಡ ತಮಗೆ ಆಶ್ರಯನಾದ ಬ್ರಹ್ಮನನ್ನ ತಿಳಿಸಿಕೊಡೋ ಇಚ್ಛೆಯಿಂದಲೇನೆ ಈ ಅನ್ನಮಯಾದಿ 5 ಸಹ ಕೋಶಗಳಂತೇನೆ ಇಲ್ಲಿ ಹೇಳಲ್ಪಟ್ಟಿವೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಅನ್ನಮಯಾದಿ 5ಗಳು ಬ್ರಹ್ಮ ಅಲ್ಲ. ಯಾಕೆ? ಅನ್ಯತ್ವ ಅಂತರತ್ವ ಹೇಳಿದ್ದ. ಆನಂದಮಯನಲ್ಲಿ ಅನ್ಯತ್ವ ಅಂತರತ್ವ ಇಲ್ಲಲ್ಲ ಅಂತಂದ್ರೆ, ಆದ್ರೆ ಆನಂದಮಯನಿಗೆ ಬ್ರಹ್ಮ ಆಶ್ರಯ ಅಂತ ಹೇಳಿದ್ದಾರೆ. ಗೊತ್ತಾಯ್ತಿಲ್ಲ? ಅವರು ಅನ್ಯಾಶ್ರಿತ ಅಂತ ಹೇಳಿದ್ದಾರೆ. ಅಂದ್ರೆ ಅನ್ಯತ್ವ ಅಂತರತ್ವಗಳಿರೋದ್ರಿಂದ ಅನ್ನಮಯಾದಿಗಳು ಹೇಗೆ ಬ್ರಹ್ಮ ಅಲ್ಲವೋ, ಆನಂದಮಯನಿಗೂ ಬ್ರಹ್ಮ ಆಶ್ರಯ, ಬ್ರಹ್ಮ ಪುಚ್ಛಂ ಪ್ರತಿಷ್ಠ. ಆನಂದಮಯನೂ ಕೂಡ ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡಿದ್ದಾನೆ ಬ್ರಹ್ಮನನ್ನು ಅಂದಮೇಲೆ ಆನಂದಮಯನೂ ಕೂಡ ಬ್ರಹ್ಮನಲ್ಲ. ಹಾಗೆ ಒಟ್ಟು 5ಗಳು ಬ್ರಹ್ಮ ಅಲ್ಲ, ಅನ್ನಮಯಾದಿ 5ಗಳು ಕೂಡ ಶರೀರದ ಕೋಶಗಳೇ. ಇಷ್ಟು ಅಭಿಪ್ರಾಯ ಮಾಯಾವಾದಿಗಳು
ತಿಳಿಸಿಕೊಡ್ತಾ ಇದ್ದಾರೆ ಅಂತಾಯಿತು. ಇದಾದ ಮೇಲೆ ಮತ್ತೆ ಮಾಯಾವಾದಿಗಳಿಗೆ ಒಂದು ಪ್ರಶ್ನೆ. ಇಲ್ಲಿ ನೋಡ್ರಿ, ನಾನು ಅನ್ನಮಯಾದೀನಾಮಿವ ಆನಂದಮಯಸ್ಯ ಪುಚ್ಛತ್ವೇನ ಉಕ್ತಂ ಬ್ರಹ್ಮ ಕಥಂ ಸ್ವಪ್ರಧಾನಂ ಸ್ಯಾತ್. ಇಲ್ಲಿ ಒಂದು ಪ್ರಶ್ನೆ. ಅನ್ನಮಯಾದಿ ಪ್ರಕರಣಗಳಲ್ಲಿ ಅನ್ನಮಯಾದಿಗಳ ಪುಚ್ಛ ಬ್ರಹ್ಮ ಅಂತ ನೀವು ಹೇಳಿದ್ದೀರಿ. ಇಲ್ಲಿ ನೋಡಿ, ಪೃಥಿವ್ಯಾದಿಗಳನ್ನು ಕೂಡ ಪುಚ್ಛ ಅಂತ ಹೇಳಿದ್ದಾರೆ. ಪೃಥ್ವಿ ಪುಚ್ಛಂ ಪ್ರತಿಷ್ಠಾ ಅಂತ ಅಲ್ಲಿ ಹೇಳಿದ್ದಾರೆ. ಪುಚ್ಛ ಅಂದ್ರೆ ಏನು? ಅವು ಅಪ್ರಧಾನ ಅಂತೆ ಅರ್ಥ, ಅವು ಅವಯವ ಅಂತ ಅರ್ಥ. ಅಂದ್ರೆ ಪೃಥಿವ್ಯಾದಿಗಳನ್ನ ಪುಚ್ಛ ಅಂತ ಹೇಳಿದಾಗ ಪೃಥಿವ್ಯಾದಿಗಳು ಹೇಗೆ ಅಪ್ರಧಾನವಾಗಿವೆಯೋ ಹಾಗೆ ಅನ್ನಮಯಾದಿಗಳ ಪುಚ್ಛ ಅಂದ್ರೆ ಅನ್ನಮಯಾದಿ ಪ್ರಕರಣಗಳಲ್ಲಿ ಅಂತ ಅರ್ಥ. ಇಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯ. ಇಲ್ಲಿ ಮಾಯಾವಾದಿಗಳನ್ನು ಕುರಿತು ಮಾಡುವ ಆಕ್ಷೇಪ ಏನಪ್ಪಾ ಅಂದ್ರೆ, ನೋಡಿ, ಅನ್ನಮಯಾದಿ ಪ್ರಕರಣಗಳಲ್ಲಿ ಪೃಥ್ವಿಯನ್ನ ಪುಚ್ಛ ಅಂತಾರೆ. ಪೃಥ್ವಿಯನ್ನ ಪುಚ್ಛ ಅಂದ್ರೆ ಏನು? ಆ ಪೃಥ್ವಿ ಅಪ್ರಧಾನ ಅಂತ ಆಯ್ತು. ಹಾಗೆ ಆನಂದಮಯಾದಿ ಪ್ರಕರಣದಲ್ಲಿ, ಆನಂದಮಯ ಪ್ರಕರಣದಲ್ಲಿ ಬ್ರಹ್ಮನನ್ನ ಪುಚ್ಛ ಅಂದ ಮೇಲೆ ಬ್ರಹ್ಮ ಅಪ್ರಧಾನ ಆದ. ನೀವೇನ್ ಹೇಳ್ತಾ ಇದ್ದೀರಿ? ಬ್ರಹ್ಮನನ್ನ ಪ್ರಾಧಾನ್ಯತೆಯ ತಿಳಿಸಿಕೊಡೋದಕ್ಕಾಗೇನೆ ಸೂತ್ರಗಳು ಹೊರಟಿವೆ ಅಂತ ಹೇಗೆ ಹೇಳಿದ್ರಿ? ಅನ್ನಮಯಾದೀನಾಮಿವ, ಅನ್ನಮಯಾದಿ ಪ್ರಕರಣಗಳಲ್ಲಿ ಪೃಥ್ವಿಯನ್ನ ಪುಚ್ಛ ಅಂದಿದ್ದರಿಂದ ಪೃಥ್ವಿ ಹೇಗೆ ಅಪ್ರಧಾನವೋ ಹಾಗೆ ಆನಂದಮಯಸ್ಯ ಪುಚ್ಛತ್ವೇನ ಉಕ್ತಂ ಬ್ರಹ್ಮ, ಆನಂದಮಯ ಪ್ರಕರಣಕ್ಕೂ ಕೂಡ ಆನಂದಮಯನ ಪುಚ್ಛ ಅಂತ ಬ್ರಹ್ಮನನ್ನ ಹೇಳಿದ್ದಾರೆ. ಅಂದಮೇಲೆ ಆ ಬ್ರಹ್ಮನಿಗೆ ಕಥಂ ಸ್ವಪ್ರಾಧಾನ್ಯಂ ಸ್ಯಾತ್, ಆ ಬ್ರಹ್ಮನಿಗೆ ಪ್ರಾಧಾನ್ಯ ಎಂಬುದು ಹೇಗೆ ಬರುತ್ತದೆ? ಬ್ರಹ್ಮನಿಗೆ ಪ್ರಾಧಾನ್ಯ ಹೇಗೆ ಬರುತ್ತದೆ ಅಂದ್ರೆ ಹಾಗಲ್ಲ, ಸ್ವಪ್ರಧಾನತೆಯ ಪ್ರಕೃತತ್ವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲ, ಬ್ರಹ್ಮ ಇಲ್ಲಿ ಮಂತ್ರವರ್ಣದಲ್ಲಿ ಸ್ವಯಂ ಪ್ರಧಾನವಾಗೇನೇ ಪ್ರಕೃತನಾಗಿದ್ದಾನೆ. ಮಂತ್ರವರ್ಣದಲ್ಲಿ ಬ್ರಹ್ಮ ಅಂಬನು ಸ್ವಯಂ ಪ್ರಧಾನವಾಗಿ ಪ್ರಕೃತನಾಗಿದ್ದಾನೆ. ಅಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಎಲ್ಲ ವಾಕ್ಯಗಳಲ್ಲಿ ಮಂತ್ರವರ್ಣದಲ್ಲಿ ಬ್ರಹ್ಮ ಅಂಬೋನು ಸ್ವಪ್ರಧಾನತೆಯ ಪ್ರಕೃತನಾಗಿದ್ದಾನೆ. ಆದರೆ ಪೃಥ್ವಿ ಮೊದಲಾದವುಗಳು ಅಲ್ಲಿ ಅನ್ನಮಯಾದಿ ಪ್ರಕರಣದಲ್ಲಿ ಪೃಥ್ವಿ ಮೊದಲಾದವುಗಳು ಸ್ವಪ್ರಧಾನತೆಯ ಪ್ರಕೃತವಾಗಿಲ್ಲ. ಬ್ರಹ್ಮ ಮಾತ್ರ ಸ್ವಪ್ರಧಾನತೆಯ ಪ್ರಕೃತನಾಗಿದ್ದಾನೆ. ಸ್ವಪ್ರಧಾನತೆಯ ಪ್ರಕೃತತ್ವ ನಚ ಆನಂದಮಯ ಅವಯವತ್ವೇನಾಪಿ ಬ್ರಹ್ಮಣಿ ಜ್ಞಾಯಮಾನೆ ಪ್ರಕೃತತ್ವಂ ನ ಹೀಯತೆ. ಆನಂದಮಯಸ್ಯ ಬ್ರಹ್ಮತ್ವಂ ಇತಿ ನಚ ವಾಚ್ಯಂ. ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರುತ್ತದೆ. ಬ್ರಹ್ಮ ಸ್ವಪ್ರಧಾನತೆಯ ಪ್ರಕೃತನಾಗಿದ್ದಾನೆ ಅಂತ ನೀವು ಅಂತ ಇದ್ದೀರಿ. ಆದರೆ ನೋಡಿ, ಆನಂದಮಯನ ಪುಚ್ಛ ಬ್ರಹ್ಮ ಅಂದ್ರೆ ಬ್ರಹ್ಮ ಆನಂದಮಯನ ಪುಚ್ಛನಾದರೂ ಕೂಡ ಅವನು ಪ್ರಧಾನನಾಗಿದ್ದಾನೆ. ಇಷ್ಟು ಮೊದಲು ಅಂದ್ರೆ ಆನಂದಮಯ ಅವಯವತ್ವೇನಾಪಿ ಬ್ರಹ್ಮಣಿ ಜ್ಞಾಯಮಾನೆ ಪ್ರಕೃತತ್ವಂ ನ ಹೀಯತೆ ಆನಂದಮಯಸ್ಯ ಪುಚ್ಛತ್ವಾತ್ ಇತಿ ನಚ ವಾಚ್ಯಂ. ಆನಂದಮಯನ ಪುಚ್ಛ ಆದರೂ ಬ್ರಹ್ಮ ಪ್ರಧಾನನೇ. ಯಾಕೆ? ಆನಂದಮಯನು ಬ್ರಹ್ಮನಾಗಿದ್ದಾನೆ. ಆನಂದಮಯನು ಬ್ರಹ್ಮ ಅಂತ ಆದ್ಮೇಲೆ ಅವನ ಅವಯವವಾಗಿ ಬ್ರಹ್ಮನು ತಿಳಿಯಲ್ಪಟ್ಟರೂ ಕೂಡ ಅವಯವ ಅವಯವಿಗಳಿಗೆ ಅಭೇದ ಇದೆ. ಅವಯವ ಅವಯವಿಗಳಿಗೆ ಅಭೇದ ಇರೋದ್ರಿಂದ ಪ್ರಧಾನವಾಗಿ ಬ್ರಹ್ಮ ಪ್ರಕೃತನಾಗಿದ್ದಾನೆ ಎಂಬುದಕ್ಕೆ ಏನು ಕುಂದು ಬರೋದಿಲ್ಲ ಅಂತ ಅಭಿಪ್ರಾಯ. ಗೊತ್ತಾಯ್ತು ಅರ್ಥ? ಅಂದ್ರೆ ಆನಂದಮಯ ಅವಯವತ್ವೇನಾಪಿ ಬ್ರಹ್ಮಣಿ ಜ್ಞಾಯಮಾನೇ. ಬ್ರಹ್ಮ ಆನಂದಮಯನ ಅವಯವ ಅಂದರೂ ಕೂಡ ಬ್ರಹ್ಮನಿಗೆ ಪ್ರಕೃತತ್ವ ಸ್ವಪ್ರಾಧಾನ್ಯ ಏನು ಹೋಗಬೇಕಾಗಿಲ್ಲ. ಯಾಕೆ? ಆನಂದಮಯಸ್ಯ ಬ್ರಹ್ಮತ್ವ. ಆನಂದಮಯ ಅಂದ್ರೆ ಬ್ರಹ್ಮರೇ. ಆನಂದಮಯ ಅಂದ್ರೂ ಬ್ರಹ್ಮನೇ, ಬ್ರಹ್ಮ ಅಂದ್ರೂ ಆನಂದಮಯನೇ. ಅಂದ್ರೆ ಬ್ರಹ್ಮ ಆನಂದಮಯನ ಅವಯವವಾದರೂ ಬ್ರಹ್ಮನಿಗೆ ಅಪ್ರಾಧಾನ್ಯ ಸ್ವಪ್ರಾಧಾನ್ಯನ ಪ್ರಕೃತತ್ವ ಹೋಗಬೇಕಾಗಿಲ್ಲ. ಯಾಕೆ? ಅವಯವ ಅವಯವಿಗಳಲ್ಲಿ ಅಭೇದ ಇದೆ. ಆನಂದಮಯ ಅವಯವಿ, ಬ್ರಹ್ಮ ಅವಯವ. ಅವಯವ ಅವಯವಿಗಳಲ್ಲಿ ಆನಂದಮಯ ಮತ್ತು ಬ್ರಹ್ಮ ಇಬ್ರು ಒಂದೇ ಅಂದ ಮೇಲೆ ಆನಂದಮಯನಿಗೆ ಪ್ರಾಧಾನ್ಯ ಇದ್ದ ಮೇಲೆ ಬ್ರಹ್ಮನಿಗೂ ಪ್ರಾಧಾನ್ಯ ಇದ್ದೇ ಇರ್ತದೆ. ಅವನು ಪುಚ್ಛನಾದರೂ
ಅವಯವ ಅಂತ ಅನಿಸಿಕೊಂಡ್ರು ಅವಯವಿಯಾದ ಆನಂದಮಯನಿಂದ ಅಭಿನ್ನನಾದ್ದರಿಂದ ಆ ಬ್ರಹ್ಮ ಸ್ವಪ್ರಧಾನತೆಯ ಪ್ರಕೃತನೇ ಅಂತಂತಿ ಇತಿ ನಚ ವಾಚ್ಯಂ. ಹಂಗ ಅನಬೇಡ್ರಿ ಎಂದು. ಹಾಗೆ ಅನಬೇಡ್ರಿ. ಯಾಕೆ ಅಂದ್ರೆ ನೋಡಿ, ತಥಾ ಸತಿ ತದೇವ ಅವಯವಶ್ಚ ಇತಿ ಅಸಾಮಂಜಸ್ಯ ಪ್ರಸಂಗಾತ್. ಅವಯವಿಯಾದ ಆನಂದಮಯನಿಂದ ಬ್ರಹ್ಮ ಅಭಿನ್ನ. ಅವಯವನಾದರೂ ಅವನು ಸ್ವಪ್ರಧಾನತೆಯಾನೇ ಪ್ರಕೃತ, ಏನು ತೊಂದರೆ ಇಲ್ಲ ಅಂತ ಹಿಂಗೆ ಹೇಳಿಕ. ಒಬ್ಬನೇ ವ್ಯಕ್ತಿಗೆ ಅವಯವನೂ ಅವನೇ ಅವಯವಿಯೂ ಅವನೇ ಅಂತ ಅಲ್ಲಿಗೆ ಬರಲ್ಲ. ಹೌದೋ ಇಲ್ಲ? ಆನಂದಮಯನ ಅವಯವ ಬ್ರಹ್ಮ ಅನ್ಬೋದು. ಅಂದ್ರೆ ಬ್ರಹ್ಮ ಇವನ ಆನಂದಮಯ ಅಂದ್ರೆ ಅವಯವಿ. ಅವಯವಿಯಾದ ಬ್ರಹ್ಮನೇ ಮತ್ತೆ ಆನಂದಮಯನ ಅವಯವ. ಹಿಂಗೆ ಹೇಳೋದೆ ಇದು ಸಮಂಜಸವಾಗೋದಿಲ್ಲ. ಅಸಾಮಂಜಸ್ಯ ಪ್ರಸಂಗಾತ್ ಅಂದ್ರೆ ಯುಕ್ತವಾಗೋದಿಲ್ಲ, ಅಸಮಂಜಸ ಅಂತ ಆಗುತ್ತದೆ. ಒಬ್ಬನೇ ವ್ಯಕ್ತಿಗೆ ಅವಯವತ್ವ ಅವಯವಿತ್ವ ಎರಡು ಹೇಳೋದು. ಒಬ್ಬನೇ ವ್ಯಕ್ತಿ ಅವಯವನೂ ಹೌದು ಅವಯವಿಯೂ ಹೌದು ಅಲ್ಲಿಗೆ ಬರೋದಿಲ್ಲ. ಗಿಡದ ಅವಯವಗಳು ರೆಂಬೆ ಕೊಂಬೆಗಳು. ರೆಂಬೆ ಕೊಂಬೆಗಳಂದ್ರೂ ಒಂದೇನೆ, ಪೂರ್ಣವಾದ ಗಿಡ ಅಂದ್ರೂ ಒಂದೇನೆ. ಹಿಂಗೆ ಹೇಳಿಕ್ ಬರಲ್ಲ. ಹೌದೋ ಇಲ್ಲ? ಅವಯವಿ ಸಂಪೂರ್ಣ ಗಿಡ, ರೆಂಬೆ ಕೊಂಬೆಗಳು ಅವಯವಗಳು ಅನ್ನಬೇಕು. ಈಗ ಘಟ ಕಪಾಲ ತಗೊಳ್ಳಿ. ಘಟ ಪೂರ್ಣ ವಸ್ತು, ಘಟ ಇದು ಅವಯವಿ. ಆ ಘಟದ ಅವಯವಗಳು ಎರಡು, ಕಪಾಲಗಳು. ಘಟದ ಅವಯವಗಳು ಎರಡು, ಅವು ಕಪಾಲಗಳು. ಈಗ ಘಟಕ್ಕೂ ಘಟ ಅಂತ ಕರೆಯೋದು, ಕಪಾಲಕ್ಕೂ ಕಪಾಲ ಅಂತ ಅಂದ್ರೆ ಕಪಾಲಕ್ಕೂ ಘಟ ಅಂತ ಕರೆಯೋದು ಸರಿನಾ? ಒಂದೇ ಪದಾರ್ಥಕ್ಕೆ ಅವಯವಿತ್ವ ಅವಯವತ್ವ ಎರಡು ಹೇಳೋದು ಯುಕ್ತವಾಗೋದಿಲ್ಲ. ಅನ್ಯತರ ಪರಿಗ್ರಹೇ ಚ ಪುಚ್ಛಸ್ಯೈವ ಬ್ರಹ್ಮತ್ವಂ ಯುಕ್ತಂ. ಹಾಗಾದ್ರೆ ಒಂದನ್ನ ಅವಯವಿ ಒಂದನ್ನ ಅವಯವ ಅಂತೆ ನಾವು ಗ್ರಹಣ ಮಾಡಬೇಕು. ಹೌದೋ ಇಲ್ಲ? ಒಂದನ್ನ ಅವಯವ ಇನ್ನೊಂದನ್ನ ಅವಯವಿ ಅಂತೆ ಗ್ರಹಣ ಮಾಡಬೇಕು ಅಂತ ಅನ್ಬೇಕು. ಈಗ ಒಂದನ್ನ ಬ್ರಹ್ಮ ಅಂತ ಸ್ವೀಕಾರ ಮಾಡಬೇಕಾದ್ರೆ ಅಂದ್ರೆ ಆನಂದಮಯನನ್ನು ಬ್ರಹ್ಮ ಅಂಬೋಣ, ಬ್ರಹ್ಮನನ್ನು ಆನಂದಮಯ, ಹಿಂಗೆ ಸರಿ ಹೋಗಲ್ಲ. ಹಾಗಾದ್ರೆ ಬ್ರಹ್ಮನನ್ನ ಏನಂತಾರೆ? ಈಗ ಪುಚ್ಛ ಅಂಬೋದು ಬ್ರಹ್ಮನೋ ಆನಂದಮಯ ಅಂಬೋನು ಬ್ರಹ್ಮನೋ ನಾವು ವಿಚಾರ ಮಾಡಬೇಕು. ಆನಂದಮಯನನ್ನ ಬ್ರಹ್ಮ ಅಲ್ಲಿಕ್ಕಾಗಲ್ಲ ಅಂತ. ಆನಂದಮಯನನ್ನ ಬ್ರಹ್ಮ ಅಲ್ಲಿಕ್ಕಾಗಲ್ಲ. ಪುಚ್ಛವನ್ನೇ ಬ್ರಹ್ಮ ಅನ್ನಬೇಕು. ಒಂದನ್ನ ಬ್ರಹ್ಮ ಅನ್ನಬೇಕ್ರಿ, ಎರಡನ್ನೂ ಬ್ರಹ್ಮ ಅಲ್ಲಿಕ್ಕಾಗಲ್ಲ. ಅಂದ್ರೆ ಅವಯವ ಅವಯವಿ ಎರಡು ಒಂದೇ ಅಲ್ಲಿಕ್ಕಾಗಲ್ಲ. ಯಾವುದಾದ್ರೂ ಒಂದನ್ನ ಬ್ರಹ್ಮ ಅನ್ನಬೇಕು. ಯಾವುದಾದ್ರೂ ಒಂದನ್ನ ಬ್ರಹ್ಮ. ಪುಚ್ಛವಾದ್ರೂ ಬ್ರಹ್ಮ ಅನ್ರಿ, ಆನಂದಮಯನನ್ನಾದ್ರೂ ಬ್ರಹ್ಮ ಅನ್ರಿ. ಹೀಗೆ ಅನ್ಬೇಕಾದ್ರೆ ಹಾಗಾದ್ರೆ ಪುಚ್ಛವನ್ನೇ ಬ್ರಹ್ಮ ಅಂಬೋದೇ ಯುಕ್ತ ಅಂತ ಮಾತಾಡ್ತಾ ಇದ್ದ. ಆನಂದಮಯ ಪುಚ್ಛ ಎರಡಿವೆ, ಎರಡು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಯವನೇ ಬೇರೆ ಅವಯವಿನೇ ಬೇರೆ. ಹಾಗಾದ್ರೆ ಆನಂದಮಯ ಪುಚ್ಛ ಎರಡಿವೆ, ಎರಡರಲ್ಲಿ ಬ್ರಹ್ಮ ಯಾವುದು ಅಂತ ಪ್ರಶ್ನೆ. ಈಗ ಬ್ರಹ್ಮ ಪುಚ್ಛವನ್ನೇ ಬ್ರಹ್ಮ ಅನ್ನಬೇಕೇ ಹೊರತು ಆನಂದಮಯನನ್ನ ಬ್ರಹ್ಮ ಅಲ್ಲಿಕ್ಕಾಗಲ್ಲ. ಅನ್ಯತರ ಪರಿಗ್ರಹೇಚ ಅಂದ್ರೆ ಏನು? ಆನಂದಮಯ ಮತ್ತು ಪುಚ್ಛ ಎರಡರಲ್ಲಿ ಬ್ರಹ್ಮ. ಯಾವುದನ್ನ ಬ್ರಹ್ಮ ಅನ್ನಬೇಕಪ್ಪ ಅಂದ್ರೆ ಪುಚ್ಛಸ್ಸೈವ ಬ್ರಹ್ಮತ್ವಂ ಯುಕ್ತ. ಪುಚ್ಛವನ್ನೇ ಬ್ರಹ್ಮ ಅನ್ನಬೇಕು. ಯಾಕೆ? ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಆ ಪುಚ್ಛದಲ್ಲಿ ಬ್ರಹ್ಮ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಪುಚ್ಛವೇ ಬ್ರಹ್ಮ. ಗೊತ್ತಾಯ್ತು? ಬ್ರಹ್ಮ ಶಬ್ದ ಶ್ರವಣ ನತು ಆನಂದಮಯಸ್ಯ ತತ್ರ ಬ್ರಹ್ಮ ಶಬ್ದ ಅಶ್ರವಣಾತ್ ನತು ಆನಂದಮಯಸ್ಯ. ಆನಂದಮಯನನ್ನ ಬ್ರಹ್ಮ ಅಲ್ಲಿಕ್ಕಾಗಲ್ಲ. ಪುಚ್ಛವನ್ನೇ ಬ್ರಹ್ಮ ಅನ್ನಬೇಕು. ಯಾಕೆ? ಪುಚ್ಛದಲ್ಲೇ ಬ್ರಹ್ಮ ಶಬ್ದದ ಪ್ರಯೋಗ ಇದೆ. ಆನಂದಮಯನಿಗೆ ಬ್ರಹ್ಮ ಅಂದೇ ಇಲ್ಲ. ಆನಂದಮಯನಲ್ಲಿ ಬ್ರಹ್ಮ ಶಬ್ದದ ಶ್ರವಣ ಇಲ್ಲ, ಬ್ರಹ್ಮ ಶಬ್ದ ಶ್ರುತವಾಗಿಲ್ಲ ಆನಂದಮಯನ ವಿಚಾರದಲ್ಲಿ ಅಂತ ಅಭಿಪ್ರಾಯ ಇಷ್ಟು. ಆಮೇಲೆ ಅಸನ್ನೇವ ಸ ಭವತಿ ಇತಿ ಶ್ಲೋಕಸ್ಯ ಬ್ರಹ್ಮಪುಚ್ಛಂ ಇತ್ಯುಕ್ತ ಬ್ರಹ್ಮ ವಿಷಯತ್ವಾತ್ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದ. ಏನಪ್ಪಾ ಅಂತಂದ್ರೆ ನೋಡಿ, ಆನಂದಮಯನನ್ನ ಬ್ರಹ್ಮ ಅಂತ ಅಲ್ಲಿಕ್ಕಾಗಲ್ಲ. ಅಸನ್ನೇವ ಸ ಭವತಿ ಎಂಬ ಈ ಶ್ಲೋಕ ಏನಿದೆ ಬ್ರಹ್ಮಪುಚ್ಛಂ ಪ್ರತಿಷ್ಠ ಅಂದ್ರೆ ಬ್ರಹ್ಮನಿಗೆ ಅನ್ವಯಿಸ್ತಾ ಇದೆ. ಈ ಶ್ಲೋಕದಲ್ಲಿ ಪುಚ್ಛ ಅಂತ ಹೇಳಲ್ಪಟ್ಟ ಬ್ರಹ್ಮನೇ ಸ್ವಯಂ ಸ್ವಪ್ರಧಾನತೆಯ ಪರಾಮರ್ಶಿಸಲ್ಪಡ್ತಾನೆ ಹೊರತು ಆನಂದಮಯನಲ್ಲ
ಎಂಬ ಮಾತನ್ನು ಹೇಳ್ತಾ ಇದ್ದ. ಅಂದ್ರೆ ಆ ವಾಕ್ಯ ಪೂರ್ಣ ನಿಧಾನವಾಗಿ ತಿಳಿಯಿರಿ ವಿಷಯವನ್ನ. ಅಸದ್ಬ್ರಹ್ಮೇತಿ ಚೇದ್ವೇದ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಅಂತ ಆನಂದಮಯನಲ್ಲಿಯೂ ಬ್ರಹ್ಮ ಶಬ್ದ ಪ್ರಯೋಗ ಅದ ಅಲ್ರಿ ಅಂತ ಪ್ರಶ್ನೆ. ನೀವೇನಂದ್ರೆ ಮೊದಲು ಆನಂದಮಯನನ್ನ ಬ್ರಹ್ಮ ಅನ್ಲಿಕ್ಕಾಗಲ್ಲ, ಪುಚ್ಛವನ್ನೇ ಬ್ರಹ್ಮ ಅನ್ಬೇಕು. ಯಾಕೆ ಪುಚ್ಛದಲ್ಲೇ ಬ್ರಹ್ಮ ಶಬ್ದ ಪ್ರಯೋಗ ಇದೆ. ಇಲ್ಲಿ ಬರೇ ಪುಚ್ಛದಲ್ಲಿ ಬ್ರಹ್ಮ ಶಬ್ದ ಪ್ರಯೋಗ ಒಂದು ಈ ಮುಂದಿನ ಶ್ಲೋಕದಲ್ಲಿ, ಅಂದ್ರೆ ಈ ವಾಕ್ಯದಲ್ಲಿ ಅಸದ್ ಬ್ರಹ್ಮೇತಿ ವೇದ, ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ ವೇದ. ಆನಂದಮಯನಲ್ಲಿಯೂ ಬ್ರಹ್ಮ ಶಬ್ದದ ಪ್ರಯೋಗ ಇದೆ, ಎರಡು ಕಡೆಗೂ ಬ್ರಹ್ಮ ಶಬ್ದದ ಪ್ರಯೋಗ ಇದೆ. ಪುಚ್ಛವನ್ನೇ ಬ್ರಹ್ಮ, ಆನಂದಮಯ ಬ್ರಹ್ಮ ಅಲ್ಲ ಅಂತ ಹೇಗಂತೀರಿ? ಎರಡು ಕಡೆಗೂ ಬ್ರಹ್ಮ ಶಬ್ದ ಪ್ರಯೋಗ ಇದ್ದಾಗ. ಅದಕ್ಕೆ ಮಾಯಾವಾದಿಗಳು ಹೀಗೆ ಉತ್ತರ ಕೊಡ್ತಾ ಈ ಪ್ರಶ್ನೆ. ಅಂದ್ರೆ ಎರಡು ಕಡೆಗೂ ಬ್ರಹ್ಮ ಶಬ್ದದ ಪ್ರಯೋಗ ಇದ್ದರೂ ಪುಚ್ಛವನ್ನೇ ಬ್ರಹ್ಮ ಅನ್ನಬೇಕು, ಆನಂದಮಯನನ್ನು ಬ್ರಹ್ಮ ಅನ್ನಬಾರದು ಅಂತ ಹೇಗೆ ಹೇಳ್ತೀರಿ ಅಂತ ಮಾಯಾವಾದಿಗಳಿಗೆ ಪ್ರಶ್ನೆ ಮಾಡಿದರೆ ಇಲ್ಲಿ ಕೇಳಿದ್ರು. 4 ಶ್ಲೋಕಗಳು ಅನ್ನಮಯಾದಿ ವಿಷಯಕವೇ ಆಗಿವೆ. ಹೌದು, 4 ಶ್ಲೋಕಗಳು ಅನ್ನಮಯಾದಿ ವಿಷಯಕವೇ ಆಗಿದೆ. ಆದ್ರೆ ಆನಂದಮಯ ಪ್ರಕರಣದಲ್ಲಿ ಹೇಳಲ್ಪಟ್ಟ ಶ್ಲೋಕ ಇದು ಪುಚ್ಛ ವಿಷಯಕವೇ ಆಗಿದೆ. ಅಂದ್ರೆ ಅನ್ನಮಯಾದಿಗಳಲ್ಲಿ ಹೇಳಲ್ಪಟ್ಟ ಶ್ಲೋಕ ಅದು ಪುಚ್ಛ ವಿಷಯಕವಲ್ಲ. ಆನಂದಮಯ ಪ್ರಕರಣದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಈ ಶ್ಲೋಕ ಮಾತ್ರ ಪುಚ್ಛವನ್ನ ಬ್ರಹ್ಮ ಅಂತ ಹೇಳ್ತಾ ಇದೆ. ಅಂದ್ರೆ ಆನಂದಮಯಾದಿ ಪ್ರಕರಣದಲ್ಲಿ ಹೇಳಲ್ಪಟ್ಟ ಶ್ಲೋಕ ಮಾತ್ರ ಇದು ಪುಚ್ಛ ವಿಷಯಕ್ಕೆ ಹೊರತು ಆನಂದಮಯ ವಿಷಯಕವಲ್ಲ. ಆದ್ದರಿಂದ ಆನಂದಮಯನಲ್ಲಿ ಬ್ರಹ್ಮ ಶಬ್ದ ಶ್ರುತವಾಗಿಲ್ಲ, ಆನಂದಮಯ ಬ್ರಹ್ಮ ಅಲ್ಲ ಅಂತ ಅವರ ಅಭಿಪ್ರಾಯ. ನೋಡಿ, ಅಸನ್ನೇವ ಇತಿ ಶ್ಲೋಕಸ್ಯ ಬ್ರಹ್ಮಪುಚ್ಛಂ ಇತ್ಯುಕ್ತ ಬ್ರಹ್ಮ ವಿಷಯತ್ವ ನಹಿ ಆನಂದಮಯ ಅನ್ವಾಕೃಶ್ಯತೆ. ಆನಂದಮಯನನ್ನು ಇಲ್ಲಿ ನಾವು ಅನ್ವಯ ಮಾಡಿಕೊಳ್ಳಬಾರದು. ಯಾತಕ್ಕೆ ಅಂದ್ರೆ ಕಿಂತು ಪುಚ್ಛತೆಯ ಉಕ್ತಂ ಬ್ರಹ್ಮ ಸ್ವಪ್ರಧಾನತೆಯ. ಆನಂದಮಯನ ಪುಚ್ಛ ಅಂತ ಹೇಳಲ್ಪಟ್ಟ ಬ್ರಹ್ಮನೇ ಸ್ವಪ್ರಾಧಾನ್ಯನ ಇಲ್ಲಿ ಪರಾಮರ್ಶಿಸಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನಚ ಆನಂದಮಯಸ್ಯ ಅನುಭವ ಸಿದ್ಧಸ್ಯ ಭಾವಾಭಾವ ಶಂಕಾ ಯುಜ್ಯತೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ ಏನ್ ಹೇಳ್ತಾ ಇದ್ದಾರಪ್ಪ ಇಲ್ಲಿ ಅಂತಂದ್ರೆ, ಆನಂದಮಯನಿಗಲ್ಲ, ಅನುಭವ ಸಿದ್ಧನಾದ ಅವನ ಬಗ್ಗೆ ಇಲ್ಲ ಅಂತ ತಿಳಿದ್ರೆ ಮತ್ತು ಇದ್ದಾನ ಅಂತ ತಿಳಿಯೋದು ಈ ಶಂಕೆನೇ ಹುಟ್ಟೋದಿಲ್ಲ ಅಂತಂದ್ರು. ಈ ಶಂಕೆನೇ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಈ ಶ್ಲೋಕದಲ್ಲಿ ಭಾವ ಅಭಾವ ಅಂದ್ರೆ ಭಾವ ಅಭಾವ ಜ್ಞಾನದಿಂದ ಗುಣ ಮತ್ತು ದೋಷಗಳನ್ನು ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ ವೇದ ಎಲ್ಲವೂ ಬರ್ತದೆ. ಭಾವ ಅಭಾವಗಳ ಜ್ಞಾನದಿಂದ ಗುಣ ಮತ್ತು ದೋಷಗಳನ್ನು ಹೇಳಿದ್ದಾರೆ. ಭಾವ ಅಂದ್ರೆ ಗುಣ, ಅಭಾವ ಅಂದ್ರೆ ದೋಷ ಅಂತ ಹೇಳಿದ್ದಾರೆ. ಆನಂದಮಯ ಇವನು ಭಾವರೂಪ, ಆನಂದಮಯ ಭಾವರೂಪ ಅಂತ ಅನುಭವ ಸಿದ್ಧ ಗೊತ್ತಾಯ. ಹಾಗಿರುವಾಗ ಆನಂದಮಯ ಭಾವರೂಪ ಅಂತ ಅನುಭವ ಸಿದ್ಧವಾದ ಮೇಲೆ ಆನಂದಮಯ ಭಾವನೋ ಅಭಾವನೋ ಎಂಬ ಸಂಶಯನೇ ಬರಲ್ಲ ಅಂದ್ರು. ಆನಂದಮಯಸ್ಯ ಅಂದ್ರೆ ಅನುಭವ ಸಿದ್ಧಸ್ಯ ಆನಂದಮಯಸ್ಯ. ಆನಂದಮಯ ಇವನು ಭಾವನೋ ಅಭಾವನೋ ಅಂದ್ರೆ ಆನಂದಮಯ ಇವನು ಅಂದ್ರೆ ಗುಣ ಮತ್ತು ದೋಷಗಳನ್ನ ಭಾವ ಅಭಾವಗಳ ಜ್ಞಾನದಿಂದ ಹೇಳಿದ್ದಾರೆ. ಆನಂದಮಯ ಭಾವ ಪದಾರ್ಥ ಎಂಬುದು ಇದು ಅನುಭವ ಸಿದ್ಧ ಅಂದಮೇಲೆ ಆನಂದಮಯನು ಇವನು ಭಾವನೋ ಅಭಾವನೋ ಅಂತ ಇಲ್ಲಿ ಶಂಕೆ ಬರೋದಿಲ್ಲ. ಹೀಗಂದ ಮೇಲೆ ಇದು ಬ್ರಹ್ಮಪುಚ್ಛ ವಿಷಯಕವಾದರೆ ಮಾತ್ರ ಸರಿ ಹೋಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮ ಪುಚ್ಛನಾಗಿದ್ದಾನೆ, ಆನಂದಮಯನ ಪುಚ್ಛನಾಗಿದ್ದಾನೆ ಅಂದ್ರೆ ಮಾತ್ರ ಸರಿ ಹೋಗುತ್ತದೆ. ಆನಂದಮಯ ಭಾವರೂಪ ಎಂಬುದು ಅನುಭವ ಸಿದ್ಧ ಅಂದಮೇಲೆ ಆನಂದಮಯನ ವಿಷಯದಲ್ಲಿ ಭಾವನೋ ಅಭಾವನೋ ಎಂಬ ಪ್ರಶ್ನೆ ಹುಟ್ಟೋದಿಲ್ಲ. ಈ ವಿಚಾರ ಕೂಡಬೇಕಾದ್ರೆ ಬ್ರಹ್ಮನು ಪುಚ್ಛನಾಗಿದ್ದಾನೆ, ಪುಚ್ಛವೇ ಬ್ರಹ್ಮ ಅಂತೇ ಒಪ್ಪಬೇಕು. ಪುಚ್ಛವೇ ಬ್ರಹ್ಮ ಅಂತಂದ್ರೇನೆ ಸರಿ ಹೋಗುತ್ತದೆ ಗೊತ್ತಾಯ್ತು. ಆನಂದಮಯ ವಿಷಯಕವಾಗಿ ಸರಿ ಹೋಗೋದು. ಆದ್ರಿಂದ ಈ ಶ್ಲೋಕ ಇಲ್ಲಿ ಆನಂದಮಯ ಪ್ರಕರಣದಲ್ಲಿ ಹೇಳಿದ ಶ್ಲೋಕ ಮಾತ್ರ ಇದು ಪುಚ್ಛ ವಿಷಯಕನೇ ಹೊರತು ಆನಂದಮಯ ವಿಷಯಕವಲ್ಲ ಗೊತ್ತಾ. ಅನುಭವ ಸಿದ್ಧಸ್ಯ ಆನಂದಮಯಸ್ಯ ಭಾವಾಭಾವ ಶಂಕ ನಚ ಯುಜ್ಯತೆ. ಕಥಂ ತರ್ಹಿ ಪುಚ್ಛತ್ವ ಉಕ್ತಿ ಪ್ರಶ್ನೆ. ಹಾಗಾದ್ರೆ ನೋಡ್ರಿ, ಪುಚ್ಛ ವಾಕ್ಯದಲ್ಲಿ ನೀವೇನು ಹೇಳಿದ್ರಿ? ಆನಂದಮಯನ ಪುಚ್ಛ ಅಂತ ಅನಿಸಿಕೊಂಡ ಬ್ರಹ್ಮ ಸ್ವಪ್ರಧಾನತೆಯ ಜ್ಞೇಯನಾಗಿದ್ದಾನೆ ಅಂತಂತೀವಿ. ಬ್ರಹ್ಮ ಸ್ವಪ್ರಧಾನ ಅಂತಾದ ಮೇಲೆ
ಅವನನ್ನು ಪುಚ್ಛ ಅಂತ ಯಾತಕ್ಕಂತೀರಿ ಅಂತ ಪ್ರಶ್ನೆ. ಪುಚ್ಛ ಅಂತ ಅಂಬೋದು ಯಾತಕ್ಕೆ? ಪುಚ್ಛ ಅಂಬೋದು ಯಾತಕ್ಕೆ? ಪುಚ್ಛ ಅಂದ್ರೆ ಅವಯವ ಅಂತ ಅರ್ಥ ಅಲ್ಲವ, ಅಪ್ರಧಾನ ಅಂತ ಆಗುತ್ತಾನೆ ಅಂತ ಪ್ರಶ್ನೆ ಬರ್ತದೆ. ಅಂದ್ರೆ ಪುಚ್ಛತ್ವೇನ ಹೇಳಲ್ಪಟ್ಟ ಬ್ರಹ್ಮ ಆನಂದಮಯನ ಪುಚ್ಛ ಅಂತ, ಆನಂದಮಯನ ಪುಚ್ಛ ಅಂತ ಹೇಳಲ್ಪಟ್ಟ ಬ್ರಹ್ಮ ಇವನು ಸ್ವಪ್ರಧಾನತೆಯ ಜ್ಞೇಯನಾಗಿದ್ದಾನೆ ಅಂತ ಇದ್ದೀರಿ. ಅವನೇ ಸ್ವಪ್ರಧಾನತೆಯ ಜ್ಞೇಯ ಅಂತಂದ ಮೇಲೆ ಅವನನ್ನ ಪುಚ್ಛ ಅವಯವ ಅಂತ ಯಾತಕ್ಕೆ ಅನ್ನೋದು? ಕಥಂ ತರ್ಹಿ ಪುಚ್ಛತ್ವ ಉಕ್ತಿ ಅಂದ್ರೆ ಪುಚ್ಛವತ ಪುಚ್ಛಂ ಆಶ್ರಯಾರ್ಥತ್ವ, ಇಲ್ಲಿ ಅರ್ಥ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಆನಂದಮಯನ ಪುಚ್ಛ ಅಂದ್ರೆ, ಪುಚ್ಛ ಎಂಬ ಶಬ್ದಕ್ಕೆ ನಾವು ಅವಯವ ಎಂಬ ಮುಖ್ಯಾರ್ಥವನ್ನು ಇಲ್ಲಿ ಸ್ವೀಕಾರ ಮಾಡೋದಿಲ್ಲ. ಅವಯವ ಎಂಬ ಮುಖ್ಯಾರ್ಥವನ್ನು ನಾವಿಲ್ಲಿ ಸ್ವೀಕಾರ ಮಾಡೋದಿಲ್ಲ. ಕಿಂತು ಲಾಕ್ಷಣಿಕವಾದ ಆಧಾರ, ಆನಂದಮಯನಿಗೆ ಆಶ್ರಯ ಎಂಬ ಅರ್ಥವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಎಂಬ ಮಾತನ್ನು ಹೇಳಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಅಭಿಪ್ರಾಯ ಆನಂದಮಯನ ಪುಚ್ಛ ಅಂದ್ರೆ ಆನಂದಮಯನಿಗೆ ಆಶ್ರಯ ಅಂತ ಲಾಕ್ಷಣಿಕವಾದ ಅರ್ಥ. ಪುಚ್ಛ ಎಂಬ ಶಬ್ದಕ್ಕೆ ಮುಖ್ಯಾರ್ಥ ಅವಯವ, ಆನಂದಮಯನ ಪುಚ್ಛ ಅವಯವ. ಆ ಅವಯವ ಎಂಬ ಮುಖ್ಯಾರ್ಥವನ್ನ ಇಲ್ಲಿ ನಾವು ಸ್ವೀಕಾರ ಮಾಡೋದೇ ಇಲ್ಲ. ಆನಂದಮಯನ ಪುಚ್ಛ ಅಂದ್ರೆ ಆನಂದಮಯನಿಗೆ ಆಶ್ರಯ ಎಂಬ ಲಾಕ್ಷಣಿಕವಾದ ಅರ್ಥವನ್ನು ಸ್ವೀಕಾರ ಮಾಡಿಬಿಟ್ರೆ, ಆನಂದಮಯನಿಗೂ ಆಶ್ರಯ ಅಂದ ಮೇಲೆ ಬ್ರಹ್ಮ ಪ್ರಧಾನನಾಗುತ್ತಾನೆ. ಅಂದ ಮೇಲೆ ಅವನು ಪುಚ್ಛನಾದರೂ ಸ್ವಪ್ರಧಾನತೆಯ ಬ್ರಹ್ಮಜ್ಞೇಯನಾಗಿದ್ದಾನೆ ಅಂತ ತಿಳಿಸೋದಕ್ಕಾಗೇನೇ ಇಲ್ಲಿಯ ಆನಂದಮಯಾಧಿಕರಣದ ಸೂತ್ರಗಳು ಹೊರಟಿವೆ ಅಂತ ಮಾಯಾವಾದಿಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಮಾಯಾವಾದಿಗಳ ವ್ಯಾಖ್ಯಾನ ಏನು ಎಂಬುದಕ್ಕೆ ಇನ್ನೊಂದು 2 ಪ್ಯಾರ ಇದೆ. ಮತ್ತೆ ಅದು ಮುಂದೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ, ಮಧ್ವೇಶಾರ್ಪಣಮಸ್ತು.